ಜಯಮ್ಮ ಏನ್ ಮಾಡ್ತಾ ಇದ್ಯಾ? ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಅವರು ಬರ್ತಾರಲ್ಲ 4 ಗಂಟೆ ಆಯ್ತು. ಕಾಫಿ ಕುಡಿಯೋಕೆ ಏನಾದರೂ ಬೇಕಲ್ಲ, ಕಾಫಿ ಜೊತೆಗೆ ಮಾಡ್ತಾ ಇದ್ದೀನಿ. ಬನ್ನಿ ಕುತ್ಕೊಳ್ಳಿ, ನಿಮಗೂ ಕಾಫಿ ಇಡ್ತೀನಿ. ಕಾಪಿ ಏನ್ ಬೇಡ. ಪ್ರಿಯಾ ಬಂದಿಲ್ವಾ? ನನ್ನ ಮಗಳು ಬಂದಿಲ್ವಾ? ಇನ್ನೂ ಬಂದೇ ಇಲ್ಲಪ್ಪ ಇಬ್ರು. ಇಬ್ರುನಾ? ಅವಳನ್ನ ಯಾಕೆ ಕೇಳ್ತವ್ರು? ನಾನು ಕೇಳಿದ್ದು ಪ್ರಿಯಾನ. ಇವಳಿಂದ ನನ್ನ ಪ್ರಿಯನು ಹಾಳಾಗ್ತಾ ಇದ್ದಾಳೆ. ಇವಳನ್ನ ಕಾಲೇಜಿಗೆ ಕಳ್ಸೋದು ಬೇಡ ಅಂತ ನಾನು ಬಡ್ಕೊಂಡೆ ನಿನ್ಗೆ. ಯಾಕ್ರಿ, ಇಬ್ರು ಮಕ್ಕಳಲ್ವಾ? ಅದು ಯಾಕೆ ಹಂಗೆ ಮಾಡ್ತೀರಾ? ಅವಳಿಗೊಂಥರ ಇವಳಿಗೊಂಥರ. ನಿಮ್ಮ ಮಕ್ಕಳೇ ತಾನೇ. ನನ್ನ ಮಗಳು ನನ್ನ ಹೆಂಡತಿ ಯಾವಾಗ ಸತ್ತೋದ್ಲು ಅವತ್ತೇ ಅವಳು ನನ್ನ ಹೆಂಡತಿ ಸತ್ತ ದಿನನೇ ಅವಳು ಓದ್ಲು. ಅವಳು ನನ್ನ ಮಗಳು ಎನ್ನೋದೇ ಇಲ್ಲ. ನನ್ನ ಮಗಳು ಪ್ರಿಯಾ ಒಬ್ಳೆ. ಹಲೋ, ಇದೇನಪ್ಪ ನಿಮ್ಮ ಪ್ರೀತಿಯ ಶಂಕರಪ್ಪ ಶಾಂತಿನ ಬಿಟ್ಟು ಪ್ರಿಯನ್ ಬಗ್ಗೆ ಹೊಗಳ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಏನಿಲ್ಲ, ಒಂದೇ ಒಂದು ಟ್ವಿಸ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಯಾಕಂದರೆ ಒಬ್ರು ಕಮೆಂಟ್ ಮಾಡಿದ್ರು ನನಗೆ, ಎಲ್ಲರೂ ಇದೇ ಥರ ಸ್ಟೋರಿ ಮಾಡ್ತಾ ಇದ್ದೀರಾ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಅಂತ. ಸೊ ನಾನು ಅದಕ್ಕೆ ಮಲತಾಯಿ ಒಳ್ಳೆಯವಳಾಗಿ, ಈಗ ಇವರಿದ್ದಾರಲ್ವ ನಮ್ಮ ಮನೆಯವರು, ಫಸ್ಟನೇ ಎಂತಿ ಡೆಲಿವರಿ ಆಗೋ ಟೈಮಲ್ಲಿ ಅವಳು ಪ್ರಾಣ ಬಿಟ್ಟಿರ್ತಾಳೆ. ಅದಕ್ಕೋಸ್ಕರ ಫಸ್ಟ್ ಮಗಳನ್ನ ಕಂಡ್ರೆ ಶಾಂತಿನ ಆಗೋದಿಲ್ಲ ತಂದೆಗೆ. ಅಷ್ಟೇ ಟ್ವಿಸ್ಟ್, ಇನ್ನೇನು ಇಲ್ಲ. ಕನ್ಫ್ಯೂಸ್ ಆಗಬೇಡಿ. ಇನ್ನೊಂದ್ಸಲ ಹೇಳ್ತಿದ್ದೀನಿ, ಈ ಮಲತಾಯಿ ಕ್ಯಾರೆಕ್ಟ್ರು ಒಳ್ಳೆ ಕ್ಯಾರೆಕ್ಟ್ರು. ಇದು ತಂದೆ ಕ್ಯಾರೆಕ್ಟರ್ ಇದಲ್ಲ ಶಾಂತಿನ ಸ್ವಲ್ಪ, ಯಾಕಂದರೆ ಅವ್ರ ಮೊದಲನೇ ಮದುವೆ ಆದಾಗ ಪ್ರಜ್ಞೆ ಇದರಲ್ಲಿ ಡೆಲಿವರಿ ಟೈಮಲ್ಲಿ ಸತ್ತೋಗಿರ್ತಾಳೆ. ಅದಕ್ಕೋಸ್ಕರ ಅವಳು ಬಂದ ಮೇಲೆ, ಹುಟ್ಟಿದ ಮೇಲೇ ನನ್ನ ಹೆಂಡತಿ ಸತ್ತೋಗಿರೋದು ಅಂತ ಈ ಶಂಕರಪ್ಪಗೆ ದ್ವೇಷ ಇರುತ್ತೆ. ಅರ್ಥ ಆಯ್ತಲ್ವಾ? ಏನ್ರಿ ಹಂಗೆ ಮಾತಾಡ್ತಿದ್ದೀರಾ? ನಾನು ಹಂಗೆ ಮಾತಾಡೋದು. ಪಾಪ ಏನಮ್ಮ ಬಂದ್ಯಾ? ಯಾಕಮ್ಮ ಇಷ್ಟು ತಡ? ಯಾಕೆ ಲೇಟ್ ಆಯ್ತು? ಅಯ್ಯೋ ಏನಿಲ್ಲಪ್ಪ, ಆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದೆ, ಲೇಟ್ ಆಯಿತು. ಮಮ್ಮಿ ಕಾಫಿ ತೊಗೊಂಡು ಬಾ ಮಮ್ಮಿ, ಮತ್ತೆ ತಿನ್ನಕ್ಕೇನು ಮಾಡಿದ್ದೆ ಅದು ತೊಗೊಬಾ, ತುಂಬ ಹೊಟ್ಟೆ ಸಿಗ್ತಿದ್ದೆ ನನಗೆ. ಯಾಕೆ ಟಿಫನ್ ಕೊಟ್ಟು ಕಳಿಸಿದ್ದೆ ಅಲ್ಲ, ಶಾಂತಿ ತೊಗೊಂಡು ಬಂದ್ಲಲ್ಲ, ಕೊಟ್ಟಿಲ್ವಾ ನಿನಗೆ? ತಂದು ಕೊಟ್ಲು, ಅವ್ಳ ಫ್ರೆಂಡ್ ಬಂದು ತಂದು ಕೊಟ್ಲು. ಅಯ್ಯ, ಅವಳದೊಂದು ರಾಮಾಯಣ ನನಗೆ. ಇಡೀ ಕಾಲೇಜೇ ನಿನ್ನ ಅಕ್ಕನಾ ಅಂತ ಕೇಳ್ತಾರೆ. ನನಗೆ ಅದೊಂದು ಇರಿಟೇಟ್ ಆಗುತ್ತೆ ಪಾಪ. ಅದ್ಯಾಕೆ ಪ್ರಿಯಾ, ನಿನ್ನ ಅಕ್ಕ ತಾನೇ ಅವಳು? ಅದ್ಯಾಕೆ ಹಾಗೆ ಹೇಳ್ತೀಯಾ? ನೀನ್ ಸುಮ್ಮನೆ ಇರು, ಎಲ್ಲ ನಿನ್ನಿಂದಾನೆ. ನಾನು ಕಾಲೇಜ್ಗೆ ಹಾಕೋದು ಬೇಡ 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 ಅಂತ ಪಡ್ಕೊಂಡೆ. ಎಲ್ಲ ನಿನ್ನಿಂದಾನೆ. ನನ್ನ ಮಗಳು ನೆಮ್ಮದಿ ಇಲ್ಲದಂಗೆ ಮಾಡ್ತಾ ಇದ್ದಾಳೆ ಅವಳು. ಅನಿಷ್ಟ ಪೀಡೆ, ಆ ಪಿಸಾಸಿ ಎಲ್ಲ ನನ್ನ ಮಗಳಿಗೆ ಹಿಂಸೆ ಕೊಡ್ತಾರೆ. ಅಯ್ಯೋ, ನಿಮ್ಮ ಮಗಳಿಗೆ ಹಿಂಸೆ ಕೊಟ್ಲು? ನಿಮ್ಮ ಮಗಳು ಬೆಳಗ್ಗೆ ಟಿಫನ್ ಬಿಟ್ಟು ಹೋಗಿದ್ಲು, ಅದನ್ನ ಕೊಟ್ಟಿದ್ದು ಶಾಂತಿ ತಾನೇ ಹೋಗಿ. ಇಲ್ಲಾಂದ್ರೆ ಉಪವಾಸ ಇರ್ಬೇಕಿತ್ತಲ್ಲ. ಮಮ್ಮಿ ನೀನು ತುಂಬಾ ಸಪೋರ್ಟ್ ಮಾಡಿ ಮಾತಾಡ್ತೀಯ. ನೀನು ನನ್ನ ಕಡೆನಾ ಅವಳ ಕಡೆನಾ? ನನ್ಗೆ ಅವಳು ಕಂಡ್ರೆ ಇಷ್ಟ ಇಲ್ಲ ಅಷ್ಟೇ. ಯಾಕೆ ಇಷ್ಟ ಆಗಲ್ಲ? ಯಾಕೆ ನಿನ್ನ ಅಕ್ಕ ಅಲ್ವಾ ಅವಳು? ಅಲ್ಲ ಅಂದ್ರೆ ಅಲ್ಲ, ಅವಳು ಯಾರೋ ಬೇರೆಯವಳು. ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗಳಲ್ಲ ಅವಳು. ನನ್ನ ಹೊಟ್ಟೆಲಿ ಹುಟ್ಟಿಲ್ಲ, ಆದ್ರೆ ನಾನು ಅವಳ ಮಗಳ ತರನೇ ನೋಡ್ತಾ ಇದ್ದೀನಿ. ಯಾಕೆ ನಿಮ್ಮ ಅಪ್ಪನ ಹುಟ್ಟಿದ ಮಗಳಲ್ವಾ? ಜಯಮ್ಮ ಜಾಸ್ತಿ ಮಾತಾಡ್ತಿದ್ಯಾ. ನಿನ್ ಕೆಲಸ ಏನಿದೆ ನೀನ್ ಮಾಡು. ಅವಳು ಏನಂದ್ಲಿ, ಕಾಫಿ ತಗೊಂಡು ಸ್ನಾಕ್ಸ್ ತಗೊಂಡ್ ಬಾ ಅಂತ ತಾನೆ. ಹೋಗು. ಇವಳು ಬಂದು 10 ನಿಮಿಷ ಆಯ್ತು, ಅವಳು ಇನ್ನೂ ಬಂದಿಲ್ಲ ನೋಡು. ಅದಕ್ಕೆ ಅವಳಿಗೆ ತಿಂದಿದ್ದು ಜಾಸ್ತಿ ಆಯ್ತುಂಟು. ಅದಕ್ಕೆ ಅವಳು ಮಾಡ್ತೀನಿ, ಈ ಸಲ ಮದುವೆ ಮಾಡಿ ಕಳಿಸ್ಬಿಡ್ತೀನಿ ಯಾವುದೋ ಒಂದು ಹುಡುಗನ್ಗೆ. ಬರಕ್ ಹೇಳ್ತೀನಿ ಇರು. ಯಾಕೆ ಅವಳು ಓದೋದು ಬೇಡವಾ? ಇನ್ನು ಮುಂದೆ ಓದ್ಬೇಕು ಅಂತ ಇದ್ದಾಳೆ ಅವಳು. ನೀವು ಸುಮ್ಮನೆ ಇರಿ. ಮದುವೆ ಅದು ಇದು ಅಂತ ಏನೇನೋ ಹೇಳ್ಬೇಡಿ. ನಿಮ್ಮ ಪ್ರಿಯಾನ್ಕಿಂತ ಅವಳೇ ಚೆನ್ನಾಗಿ ಓದೋದ್ರಲ್ಲೆಲ್ಲ ಮುಂದೆ ಇರೋದು ಅವಳೇ. ಅವಳಿಗೆ ಎಂತ ಕೆಲಸ ಸಿಗುತ್ತೆ ಗೊತ್ತಾ ಓದಿಸಿದ್ರೆ ನಾವು ಚೆನ್ನಾಗಿ? ಬದನೆಕಾಯಿ ಕೆಲಸ ಸಿಗ್ತದೆ ಅವಳಿಗೆ. ಬದನೆಕಾಯಿ ಯಾರು ಓದಿಸ್ಕೊಂಡು ಕೂತಾರು? ಫೀಸ್ ಎಲ್ಲ ಕಟ್ತಾ ಇರೋದು ನಾನು ಸಾಕು. ಇನ್ನು ಓದಿದವಳು ಈ ಎಕ್ಸಾಮ್ ಮುಗ್ದ ಅವಳು ಇನ್ನು ಕಾಲೇಜ್ಗೆ ಹೋಗಂಗಿಲ್ಲ. ನೀವು ಯಾಕೆ ಹಿಂಗೆ ಮಾಡ್ತೀರಾ? ನನಗೆ ಗೊತ್ತು, ನೀವೇನು ಫೀಸ್ ಕೊಡಬೇಡಿ, ನಾನು ಕಟ್ಕೊಳ್ತೀನಿ ಅವಳು. ಅಮ್ಮ ನಾನು ಬೇಳೆ ಎಷ್ಟೊತ್ತಾಯ್ತು, ಕಾಫಿನೂ ಸ್ನ್ಯಾಕ್ಸ್ ತಗೊಂಡು ಬರ್ತೀಯೋ ಇಲ್ವೋ ಈಗ? ನೀನು ಬಂದಂಗೆ ತಿನ್ನೋದು ನೋಡಿ, ಏನು ಮಾಡ್ಬೇಡ. ನೋಡಪ್ಪ ಹೆಂಗೆ ಹೇಳುತ್ತೆ ಮಮ್ಮಿ. ಅವಳಿಗೆ ಏನೋ ದೆವ್ವ ಮೆಟ್ಕೊಂಡಿದ್ದೆ, ದೆವ್ವ. ಅದಕ್ಕೆ ಹಿಂಗೆ ಆಡ್ತಾಳೆ ಪೀಡೆ ತರ. ನೋಡು ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ಅವಳು. ಪ್ರಿಯಾ ನೀನು ಬಂದಿದ್ಯಾ? ಯಾಕಮ್ಮ ಶಾಂತಿ ಇಷ್ಟೊತ್ತು? ಅಮ್ಮ ಪ್ರಿಯಾ ವೆಯ್ಟ್ ಮಾಡು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿದ್ಲು. ನೋಡಿದ್ರೆ ಇಲ್ಲಿದ್ದಾಳೆ. ನಾನು ಕಾಯ್ದು ಸಾಕಾಯ್ತು, ನಾನು ಬಂದೆ ಅಮ್ಮ, ಬರ್ತಾಳೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ನನಗಿಂತ ಮೊದಲೇ ಬಂದಿದ್ದಾಳೆ. ನಾನು ನಿನ್ಗೆ ಹೇಳಿದ್ನಾ ನಿಲ್ಲು, ವೆಯ್ಟ್ ಮಾಡು, ನಾನು ನಿನ್ನ ಜೊತೆ ಬರ್ತೀನಿ ಅಂತ? ಏನು ಶಾಂತಿ ಇಷ್ಟೊಂದು ಸುಳ್ಳು ಹೇಳ್ತೀಯಾ? ನೀನೇ ತಾನೇ ಕಾವ್ಯನ ಜೊತೆ ಹೇಳಿ ಕಳಿಸಿದ್ದೆ, ಅದಕ್ಕೆ ನಾನು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಓಹೋ, ಈ ಡ್ರಾಮಾಗಳೆಲ್ಲ ಹಾಡಕ್ಕೆ ಗೊತ್ತು. ಲೇಟಾಗಿ ಬಂದೆಲ್ಲ, ರೀಸನ್ ಬೇಕಲ್ಲ ಏನಾದರೂ ಕೊಡೋಕ್ಕೆ. ಕಾವ್ಯ ಏನು ಹೇಳಿರಲ್ಲ, ನಾನು ಕೂಡ ಏನು ಹೇಳಿಲ್ಲ ನಿನಗೆ. ಅಲ್ಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಆ ಬಾಯ್ಸ್ ಜೊತೆ ಗರ್ಲ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ಬರಬೇಕಲ್ವಾ? ಅದಕ್ಕೆ ನನ್ನ ಮೇಲೆ ಆಗ್ತಿದ್ಯಾ ಅಲ್ವಾ? ಪ್ರಿಯಾ ಹೆಸರು ಹೇಳ್ಬಿಟ್ರೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡು ಅವಳ ಮೇಲೆ ಹೇಳಕ್ ಬಂದಿದ್ಯಾ ಬೇವರ್ಸಿ? ರೀ ಏನಂತ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಒಳ್ಳೆ ರೀತಿಯಿಂದ ಮಾತಾಡಿ. ಏನ್ ಒಳ್ಳೆ ರೀತಿ? ಈಗ ಪ್ರಿಯಾ ಬಂದಿದ್ದಾಳೆ, ಅವಳು ಮೊದಲೇ ಬಂದಿದ್ದಾಳೆ. ಆ ಲೇಟಾಗಿ ಬಂದ್ಬಿಟ್ಟು ಪ್ರಿಯಾನಿಲ್ಲ ಕೇಳ್ದು ಅಂತ ಯಾಕೆ ಸುಳ್ಳು ಹೇಳ್ಬೇಕು? ಎಲ್ಲ ನೀನ್ ಕೊಟ್ಟಿರೋ ಸಸಾರದಿಂದಾನೇ ಆಗ್ತಿದೆ ಬೇವರ್ಸ್ ಗಿಟ್ಟವಳೆ. ನೀನ್ ಏನ್ ಸಸಾರ ಕೊಟ್ಟಿದ್ಯಾ ಅದೇ ಆಯ್ತಾ ಇದೆ. ನೀವು ಆ ಥರ ಎಲ್ಲ ನನ್ನ ಮುಂದೆ ಮಕ್ಕಳಿಗೆ ಬೈಬೇಡಿ. ನಾನು ಅವಳನ್ನ ಎರದೇ ಇರ್ಬೋದು, ಆದರೆ ಅವಳನ್ನ ನನ್ನ ಸ್ವಂತ ಮಗಳ ಥರನೇ ನಾನು ನೋಡ್ಕೊಳ್ತಾ ಇದ್ದೀನಿ. ನೀವು ಯಾಕೆ ಅವಳನ್ನ ಈ ಥರ ಇನ್ಸಲ್ಟ್ ಮಾಡ್ತಿದ್ದೀರಾ? ನಿಮ್ಮ ಮಗಳಾಗ್ಬಿಟ್ಟು ನೀವು ಯಾಕೆ ಹಿಂಗೆ ವಿಚಿತ್ರ ಥರ ಹಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ನಿನ್ನಿಂದ ಎಲ್ಲ ನಿನ್ನಿಂದ. ಹೋಗು ಅವಳೇನೋ ಸ್ನಾಕ್ಸ್ ಮತ್ತೆ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳ್ದಲ್ಲ, ಈಗ ನಿನ್ ಮಗಳು ಅವಳು ಬಂದ್ಲಲ್ಲ, ನಿನ್ಗೆ ಈಗ ಖುಷಿಯಿಂದ ಓಡೋಗಿ ಮಾಡ್ಕೊ ಬರ್ತೀಯ. ಅದೇ ಅವಳು ಬಂದ ತಕ್ಷಣ ಮಾಡ್ಕೊಡ್ಲಾ ನೀನು? ಎಲ್ಲ ನೀನ್ ಕೊಟ್ಟ ಸೊಸೋರ ಇನ್ನೇನಿಲ್ಲ. ಬಾಮ ಶಾಂತಿ, ಇಲ್ಲ ಇದ್ರೆ ನಿನ್ಗೆ ಅದು ಇದು ಅಂತ ಹೇಳಿ ಮಾತಾಡ್ತಾರೆ. ನಡಿ ಒಳಗಡೆ. ಹೋಗು ಕರ್ಕೊಂಡು ಹೋಗು.
ನಾನು ಕೈಕಾಲು ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಮಮ್ಮಿ. ನನಗೆ ರೆಡಿ ಮಾಡಿಟ್ಟು ಕಾಫಿ ಬಿಸಿ ಬಿಸಿ ಬೇಕು. ಹಾಂ ಹೋಗಮ್ಮ. ನನ್ ತಗೊಂಡ್ ಬರೇ ಕಾಫಿ. ಎಲ್ಲಾರ ಜೀವ ತಿನ್ನದೇ ಆಯ್ತು ಇವಳು. ಎಲ್ಲಾರ ಜೀವ ಇನ್ಯಾರ ಜೀವ ತೆಗಿಬೇಕು ಅಂತ ಗೊತ್ತಿಲ್ಲ. ಹುಟ್ಟಿದಾಗ ಅವಳು ಅಮ್ಮನ್ ತಿಳ್ಕೊಂಡ್ಲು. ಇವಾಗ ನನ್ನ ಜೀವ ತಿಂತಾ ಇದ್ದಾಳೆ. ತಗೊಳ್ಳಿ. ಪ್ರಿಯಾ, ಶಾಂತಿ. ಹಾಂ ಹೇಳಮ್ಮ. ನಾನು ಲಿಂಗಮ್ಮಕ್ಕನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಚೀಟಿ ದುಡ್ಡು ಕಟ್ಬಿಟ್ಟು ಬರ್ತೀನಿ. ಯಾಕಂದರೆ ಸಾಯಂಕಾಲ ಬೆಳಗ್ಗೆ ಹೋಗೋಕ್ಕಾಗೋದಿಲ್ಲ ನನಗೆ. ಇವಾಗ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಕಾಫಿ ಹಾಕೊಂಡು ಕಾಫಿ ಕುಡಿತಾ ಇರಿ. ನಾ ಬರೋದೊಂದು ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂದರೆ ಅಲ್ಲಿ ಸ್ವಲ್ಪ ಇದು ಚೀಟಿ ಅಮೌಂಟು ಅದು ಎಲ್ಲರೂ ಬರ್ತಾರಲ್ವಾ, ಅದು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಸರಿನಾ? ಇದು ಸ್ವಲ್ಪ 2 ಪಾತ್ರೆ ಇದೆ ಶಾಂತಿ, ತೊಳ್ಬಿಡು. ಪ್ರಿಯಾ, ನೀನು ಮನೆ ಕಸ ಗುಡಿಸ್ಬಿಟ್ಟು ದೇವ್ರ ದೀಪ ಹಚ್ಚು. ನನಗಾಗಲ್ಲ ಮಮ್ಮಿ. ನಾನು ಮಾಡ್ತೀನಿ ಬಿಡಿ ಮಮ್ಮಿ. ಕಸ ಗುಡಿಸಿ ಕೈಕಾಲು ತೊಳೆದು ದೀಪ ಹಚ್ತೀನಿ, ಆಮೇಲೆ ಪಾತ್ರೆ ತೊಳ್ಕೊತೀನಿ. ಇಲ್ಲಾಂದರೆ ಪಾತ್ರೆ ತೊಳೆದು ಆಮೇಲೆ ಕಸ ಗುಡಿಸಿ ದೀಪ ಹಚ್ತೀನಿ. ಅಯ್ಯೋ ಸೋಂಬೇರಿ ಹುಡುಗಿ. ಸರಿ ಮನೇನೇ ಮಾಡು, ಅವಳಿಗೇನು ಆಗಲ್ಲಂತೆ. ನಾನು ಇನ್ನು ಟೈಮ್ ಆಗ್ತಿದೆ, ಎಲ್ಲರೂ ಬಂದಿರ್ತಾರೆ. ಚೀಟಿ ದುಡ್ಡು ಕೊಡ್ರಿ. ಅಲ್ಲೇ ಇಟ್ಟಿದ್ದೀನಿ ನೋಡು ಕಬೋರ್ಡ್ ಮೇಲೆ. ಊಟ ನಾನು ಇನ್ನು ಸ್ವಲ್ಪ ಹೊರಗಡೆ ಊಟ ಬರ್ತೀನಿ. ನೀವು ಹೊರಗಡೆ ಹೋಗ್ತೀರಾ? ಹೆಂಗೆ ಹೋಗ್ತೀರಾ ಹಂಗೆ ಬರಬೇಕು. ನೀವು ಕುಡ್ಕೊಂಡು ಬರಬೇಡಿ ಮನೆಗೆ. ಎಸ್ಸಲ್ಲಿ ಹೇಳ್ತೀನಿ ನಾನು, ತುಂಬ ಕುಡಿಬೇಡಿ, ಸ್ವಲ್ಪ ಕುಡ್ಕೊ ಬನ್ನಿ. ಅದು ಯಾಕೆ ಅಷ್ಟೊಂದು ಕುಡಿತೀರಾ? ಎಲ್ಲ ನನ್ನ ಹಣೆ ಬರ. ಅದೆಲ್ಲ ನಿನಗೆ ಬೇಕಾಗಿಲ್ಲ. ನಿನಗೆ ಏನೆಲ್ಲ ಬೇಕು, ಏನೆಲ್ಲ ಮಾಡಬೇಕು, ಮನೆ ಎಲ್ಲ ನೆಮ್ಮದಿಯಾಗಿದೆಯಾ, ನೀನು ಆರಾಮಾಗಿದೆಯಾ, ಅಷ್ಟು ಮಾತ್ರ ನೋಡು. ಹೇಳಕ್ ಬಂದ್ರೆ ಏನೋ ಮಾತಾಡ್ತೀರಾ. ಸರಿ ಬಿಡಿ, ಟೈಮ್ ಆಗ್ತಾ ಇದೆ. ಇನ್ನು ಅವರೆಲ್ಲ ಬಂದ್ಬಿಟ್ರೆ ಇನ್ನೂ ಬಂದಿಲ್ಲ ಅಂತ ಬಾಯ್ಬಿಡ್ಕೋತಾರೆ. ಶಾಂತಿ, ದೀಪ ಹಚ್ಚೋದು ಮರಿಬೇಡ. ಹಾಂ ದೀಪ ಹಚ್ತೀನಿ. ದೀಪ ಹಚ್ಬಿಟ್ಟು ನೀವು ಓದಕ್ಕೆ ಕೂತ್ಕೊಳ್ಳಿ, ನಾನು ಅಡುಗೆ ಬಂದು ಮಾಡ್ಕೊಳ್ತೀನಿ. ಮಾಡ್ತಾಳೆ ಬಿಡು ಅಡುಗೆ. ಏನು ಅಡುಗೆ ಮಾಡಕ್ ಬರಲ್ವಾ? ಇಷ್ಟು ದೊಡ್ಡ ಕತ್ತೆ ಆಗಿದ್ದಾಳೆ. ಅಯ್ಯೋ, ಅಡುಗೆ ಮಾಡಕ್ಕೆ ಕಲ್ತಿದ್ದಾಳಪ್ಪ. ಶಾಂತಿ ಕಲ್ತಿದ್ದಾಳೆ, ನಿಮ್ಮ ಕಿರಿ ಮಗಳು ಕಲ್ತಿಲ್ಲಲ್ಲ, ಅವಳಿಗೆ ಹೇಳ್ಕೊಡ್ಬೇಕು ಅಷ್ಟೇ. ನಾನು ನಿನಗೆ ಮತ್ತೆ ಮಾತಾಡ್ತೀನಿ, ಬರ್ತೀನಿ ರೀ. ನಾನು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ ಪ್ರಿಯಾ. ಹುಷಾರಾಗಿ ಬಾಗ್ಲಾಕೋ. ಇವ್ರ ಜೊತೆ ಜಾಸ್ತಿ ಮಾತಾಡೋಕೆ ಹೋಗ್ಬಿಡ. ಬರಲಾ? ಹಾಂ ಪಾಪ. ತೆಗಿಯೇ ಕಪ್ಪು, ಕಪ್ ತಗೊಂಡು ತೊಳೆಯೋಕ್ಕಾಕು. ಅದೇನೋ ಕೆಲಸ ಅಂತೆ, ಅದು ಮಾಡು ಹೋಗು. ಹಾಂ ಪ್ರಿಯಾ. ಹೌದು, ಏನು ಇವಾಗ ಜಾಸ್ತಿ ಕಾಲೇಜಲ್ಲಿ ಅದು ಇದು ಅಂತ ಏನು ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ? ಏನು ಪ್ರಿಯಾ, ನನಗೆ ಗೊತ್ತಾಗಿಲ್ಲ ಏನು ಅಂತ. ಏನಿಲ್ಲ ಬಿಡು, ಸುಮ್ಮನೆ ಕೇಳಿದೆ. ಸರಿ ಪ್ರಿಯಾ, ಒಂದು ನಿಮಿಷ. ನಿಮ್ಮ ಮೇಡಮ್ ಕರೆದು ನನ್ನ ಹತ್ರ ಹೇಳಿದ್ರು, ನೀನು ತುಂಬ ಕ್ಲಾಸಲ್ಲಿ ತುಂಬ ಗಲಾಟೆ ಮಾಡ್ತೀಯಂತೆ. ಅದನ್ನು ಪೇರೆಂಟ್ಸ್ ಹತ್ರ ಹೇಳಕ್ಕೆ ಹೇಳಿದ್ರು. ಯಾಕಾಗಿ ಮಾಡ್ತೀಯಾ ಪ್ರಿಯಾ? ಚೆನ್ನಾಗಿ ಓದ್ಕೋಬೇಕು ತಾನೆ, ಯಾಕೆ ನೀನು ಬರ್ತಾ ಬರ್ತಾ ಓದ್ತಾ ಇಲ್ಲಂತೆ? ಹೌದು, ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರು? ನನ್ನ ಇಷ್ಟ, ನನ್ನ ಇದು. ನಾನು ಹೋಗ್ತೀನಿ, ಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಎಲ್ಲದಕ್ಕೂ ರೀಸನ್ ಮಾಡ್ತೀಯಲ್ಲ, ಏನಕ್ಕೆ? ನೀನು ನನ್ನ ಅಕ್ಕ ಸ್ಥಾನದಲ್ಲಿ ಇರ್ಬೋದು, ಆದರೆ ಅಕ್ಕನೇ ನಾನಂತ ಒಪ್ಕೊಂಡಿಲ್ಲ. ನಿಂದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗು. ಈಗ ಯಾಕೆ ಮಾಡ್ತಾಳೆ ಪ್ರಿಯಾ? ನಾನು ಏನು ಮಾಡಿದ್ದೀನಿ ಅವಳಿಗೆ? ಇಷ್ಟೊಂದು ಯಾಕೆ ಬೇಜಾರು ಮಾಡ್ತಾ ಇರ್ತಾಳೆ? ನಮ್ಮ ಅಪ್ಪನೂ ಆ ಥರ ಮಾಡ್ತಾಳೆ, ಇವಳು ಆ ಥರ ಮಾಡ್ತಾಳಲ್ಲ, ಯಾಕೆ ಈ ಥರ ಎಲ್ಲ ಮಾಡ್ತಾರೆ? ನಮ್ಮಮ್ಮ ಮಲತಾಯಿ ಆಗಿದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಾರೆ, ಆದರೆ ನಮ್ಮಪ್ಪ ಸ್ವಂತ ಅವ್ರು ಹುಟ್ಟಿಸಿದ ಮಗಳನ್ನೇ ನೋಡ್ಕೊಳ್ಳಲ್ಲ ಅಂತೂ ಇದು ಅಂತಾರೆ. ನಾನು ನಮ್ಮಮ್ಮನ ತಿನ್ಕೊಂದಿನ. ನಮ್ಮಮ್ಮ ಅವರು ಡೆಲಿವರಿ ಟೈಮಿಗೆ ಅವ್ರದ್ದು ಇರೋದ್ರೆ ನಾನೇನು ಮಾಡೋಕ್ಕಾಗುತ್ತೆ? ನಾನು ಒಬ್ಬಳೇ ಬೆಳೆದಿಲ್ವಾ? ನನಗೂ ನೋವಿಲ್ವಾ ನಮ್ಮಮ್ಮ ಇಲ್ಲ ಅಂತ? ನಮ್ಮಪ್ಪ ಇದನ್ನೆಲ್ಲ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ?